ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಕಮಲ್ ಹಾಸನ್ ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ತಮಿಳಿನಿಂದ ಕನ್ನಡ ಅಂತ ಹೇಳಿ ಕಮಲ್ ಹಾಸನ್ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಅದಕ್ಕೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಬಿಎಸ್ವೈ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಆರ್ ಅಶೋಕ್ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು. ಅದನ್ನ ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು. ಅದನ್ನ ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಶೋಭೆ ತರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಲೆ ತಿರ್ಕ ಹುಚ್ಚ ಅವನಿಗೆ ಕನ್ನಡ ಸಿನಿಮಾದಲ್ಲಿ ಭಾಳಷ್ಟು ಅವಕಾಶಗಳನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ನಿರ್ದೇಶಕರು ಕೊಟ್ಟಿದ್ದಾರೆ. ಆ ಋಣ ತೀರ್ಸೋಕ್ಕಾದರೂ ಅವ್ನು ನ್ಯಾಯವಾಗಿ ಮಾತಾಡಬೇಕಾಯ್ತು. ಅದನ್ನು ಬಿಟ್ಟು ಕನ್ನಡನ ಅವಹೇಳನ ಮಾಡೋವಂಥದ್ದು, ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ, ಈ ಥರದೆಲ್ಲ ನುಡಿಮುತ್ತುಗಳನ್ನು ಹೇಳಿರೋದನ್ನು ನೋಡಿದ್ರೆ ಅವನೊಬ್ಬ ನಗರ ನಕ್ಸಲ್ ಥರನೇ. ಅವನು ಅದೇ ಥರದವನೇ. ಹುಚ್ಚುಚ್ಚಾಗಿ ಮಾತಾಡ್ತಾನೆ. ಪಾರ್ಟಿ ಮಾಡ್ದ, ಪಾರ್ಟಿ ಮುಣುಗೋಯ್ತು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕದ ನಾನೆಲ್ಲ ಕನ್ನಡಿಗರು ಬಹಿಷ್ಕಾರ ಹಾಕ್ಬೇಕು. ಕರ್ನಾಟಕದೊಳಗೆ ಬರೋಕ್ಕೆ ಬಿಡಬಾರ್ದು ಅವನ್ನ. ಕರ್ನಾಟಕ ನಾನು ಕನ್ನಡ ಸಂಘಟನೆಗಳಿಗೆ ವಿನಂತಿ ಮಾಡ್ತೀನಿ. ಸರ್ಕಾರನೂ ಕೂಡ ಕನ್ನಡಕ್ಕೆ ದ್ರೋಹ ಬಗ್ದಂಥವ್ರಿಗೆ ಅವರ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಹಿಷ್ಕಾರ ಹಾಕಬೇಕು. ಸರ್ಕಾರನೇ ಹಾಕಬೇಕು. ಕನ್ನಡ ಸಂಘಗಳು ಒತ್ತಾಯ ಮಾಡಬೇಕು. ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಫಿಲಂ ಚೇಂಬರ್ ಮುಂದೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆಯನ್ನ ಮಾಡಿದೆ. ನಟ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಅವರ ಯಾವುದೇ ಸಿನಿಮಾ ರಿಲೀಸ್ಗೂ ಕೂಡ ನಾವು ಅವಕಾಶವನ್ನ ಕೊಡುವುದಿಲ್ಲ ಅಂತ ಹೇಳಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ವಾರ್ನ್ ಮಾಡಿದ್ದಾರೆ. ಈ ಮಾತನ್ನ ಶಿವಣ್ಣ ಅವರು ಎದುರುಗಡೆ ಹೇಳಿರುವುದು ಸರಿಯಲ್ಲ. ಶಿವಣ್ಣ ಕಮಲ್ ಹಾಸನ್ ಅವರಿಗೆ ತಂದೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಕಮಲ್ ಅವರು ಕಷ್ಟದಲ್ಲಿದ್ದಾಗ ಕೈ ಹಿಡಿದಿದ್ದು ನಮ್ಮ ಕನ್ನಡಿಗರು. ಹಾಗಾಗಿ ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಜೊತೆಗೆ ಫಿಲಂ ಚೇಂಬರ್ಗೂ ಕೂಡ ಈ ಬಗ್ಗೆ ಮನವಿ ಪತ್ರವನ್ನ ಕೊಡಲಾಗಿದೆ. ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನ ಬ್ಯಾನ್ ಮಾಡಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಬ್ಯಾನ್ ಮಾಡಿಲ್ಲ ಅಂದ್ರೆ ಯಾವುದೇ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನ ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನ ಸಮಯವನ್ನ ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದ್ರೆ ನಿನ್ನೆನೆ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನ ಮಾಡ್ತಾ ಇದೀವಿ. ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನ ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತವಾಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನ ಮಾಡಿಕೊಟ್ಟು ಅವ್ರಿಗೆ ಜೀವನವನ್ನ ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಕನ್ನಡ ಸಿನಿಮಾ ಸ್ವರ್ಗೋಗ್ತಾ ಇದ್ರು ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನ ಧಾರಾಳವಾಗಿ ಕರ್ನಾಟಕದೊಳಗಡೆ ಬಿಟ್ಕೊಂಡಿದ್ದೀವಿ. ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕೆವನ್ನ ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನ ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ. ಯಾಕೆ ನಮ್ಮನ್ನ ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೆ ಏನಾದ್ರು ದ್ರೋಹ ಮಾಡಿದಾರ? ಇಲ್ಲೇ ಸಂಪಾದನೆ ಮಾಡ್ತೀರಾ? ಇಲ್ಲೇ ಕರ್ನಾಟಕದಲ್ಲಿ ನಿಮ್ಗಲ್ಲಿ ತಮಿಳ್ ಸಿನಿಮಾ ಓಡದೇ ಇದ್ದಾವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮ್ಗೆ ಜೀವನವನ್ನ ಕೊಟ್ಟಂತವ್ರು ಕನ್ನಡಿಗರು. ರಾಜಕೀಯದಲ್ಲಿ ಅಸ್ಥಿರವನ್ನ ಕಂಡುಕೊಂಡಿದ್ದೀರಾ, ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ, ವೈಯಕ್ತಿಕ ಜೀವನದಲ್ಲೂ ನಿಮ್ಗೆ ಸ್ಥಿರ ಇಲ್ಲ.
ಆದ್ರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಇತಿಹಾಸ 2000 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂತ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನ ಹೇಳಿದ್ರ ಅಂದ್ರೆ ತಮಿಳ್ನಾಡಿಗೆ, ನಮ್ಗೆ ಕರ್ನಾಟಕಕ್ಕೆ ತಮಿಳ್ನಾಡಿನ ತಾಯಿನ, ಇದನ್ನ ನಾವು ಉಗ್ರವಾಗಿ ಕೇಳಬೇಕಾಗತ್ತೆ, ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈ ಕೂಡಲೇ ಕ್ಷಮೆಯನ್ನ ಕೇಳಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದ್ರೆ ಹಿಂದೆ ಅನೇಕ ಸಿನಿಮಾಗಳನ್ನ ತಡೆ ಹೊಡಿದೀವಿ, ಪ್ರಾಣವನ್ನ ಕೊಟ್ಟು. ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ. ಧೂಮ್ ಸಿನಿಮಾ ಬಂದಾವಾಗ ಶರ್ವಾಸವನ್ನ ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಇಟ್ಟು ತಿನ್ಕೊಂಡು ಹೋರಾಟವನ್ನ ಮಾಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ, ಮಾಲ್ಗಳಲ್ಲಿ ಬಿಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಎಲ್ಲಾ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು. ವಾಣಿಜ್ಯ ಮಂಡಳಿ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಅಭಿವೃದ್ಧಿ ಪ್ರಾಧಿಕಾರ ಇದ್ದಾರೆ. ಎಲ್ಲರೂ ಸಹ ಉಸಿರನ್ನ ಎತ್ತಬೇಕು. ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದಾರೆ, ಮಾಲ್ಗಳಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ. ಎರಡು ವಾರ ಓಡಿದ್ರೆ ಎತ್ತಾಕ್ತಾರೆ ಬೇರೆ ಸಿನಿಮಾ ಬಂತಂದ್ರೆ. ಇದನ್ನೆಲ್ಲ ಕೇಳೋರು ಯಾರು? ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ಬರ್ಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಅದನ್ನ ಒಪ್ಪೋಕ್ಕಾಗಲ್ಲ. ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯ್ತು ಕನ್ನಡಿಗರಲ್ಲ ಅಂತಲ್ಲಿ ಕೇಳಿದ್ರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು, ಇಲ್ಲವಾದ್ರೆ ಅವಕಾಶ ಮಾಡಿ ಕೊಡಬಾರದು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.